ನಮಸ್ಕಾರ ವೀಕ್ಷಕರೇ. ಕೇಳದೆ ದೇವಿ ವರವ ಕೊಡಳು, ಹೊಗಳದೆ ನಾರಿ ಮನಸ್ಸು ಕೊಡಳು. ಈ ಸಾಲು ಆಡಿದಾಗ ಸಂಕೇತಲ್ಲಿ ಶಂಕರ್ನಾಗ್ ಅವ್ರು ಏನು ಮಾಡಿದ್ರು, ಅವ್ರ ರಿಯಾಕ್ಷನ್ ಹೇಗಿತ್ತು, ಇದೆಲ್ಲ ಹೇಳಬೇಕು ನಿಮಗೆ. CBI ಶಂಕರ್ನಾಗ್ ಅವರ ಒಂದು ಸೂಪರ್ ಹಿಟ್ ಸಿನಿಮಾ. ಇದರ ಕಂಪೋಸಿಂಗು, ಲಿರಿಕ್ಸು, ರೆಕಾರ್ಡಿಂಗ್ ಆಗೋದ್ರಲ್ಲಿ ಸಂಕೇತಲ್ಲಿ ಸೂಪರ್ ಕ್ವಾಲಿಟಿಯಾಗಿ ಮೂಡಿಬರುತ್ತೆ. ಇಲ್ಲಿ 2 ಹಾಡು ಸೃಷ್ಟಿಯ ಹಿಂದೆ ಕೆಲವು ಘಟನೆಗಳಿದೆ ಹೇಳಬೇಕು. ಕಾಡು ನೋಡ ಹೋದೆ ಹಾಡು, ಅದು ಆ್ಯಕ್ಚುಲಿ ನಂಜುಂಡಪ್ಪ ಅವರಿಗೆ ಆ ತಮಿಳಲ್ಲಿರುವಂಥ ಒಂದು ಕಾಟು ಪಾಕ ಪೋನೆ ಅಂತ ಒಂದು ಸ್ವಲ್ಪ ಪಿಚ್ಚಲ್ಲಿ ಆಡಿದೆ MGR ಅವ್ರದ್ದು. ಅದನ್ನು ಬರೆದವರು ವಾಲಿಯವರು, ಹೆಸರಾಂತ ಲೇಖಕರು ವಾಲಿಯವರು. ಹಾಗೂ ಅದಕ್ಕೆ ಮ್ಯೂಸಿಕ್ ಮಾಡಿದವರು MS ವಿಶ್ವನಾಥನ್ ಅವರು, ದೊಡ್ಡ ಲೆಜೆಂಡ್ ಅವರು. ನೆನೆಸ್ಕೋಬೇಕು ಇವತ್ತು ಅವ್ರನ್ನೆಲ್ಲ ನಾವು. ಅದು ಮಾಡಿರ್ತಾರೆ. ನಂಜುಂಡಪ್ಪ ಅವ್ರಿಗೆ ತುಂಬ ಇಷ್ಟ. ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ ಹಂಸಲೇಖ ಅವರು ಬೇರೆ ಭಾಷೆಯಿಂದ ಲಿರಿಕ್ಸ್ ತಗೊಳ್ಳೋದಾಗಲಿ, ಟ್ಯೂನ್ ಅಂದರೆ ಟ್ಯೂನ್ ಕೇಳಿ ಇನ್ಸ್ಪೈರ್ ಆಗ್ತಾರೆ, ಮಾಡ್ತಾರೆ ಸ್ವಂತ. ಆದರೆ ಟ್ಯೂನ್ ಸೇಮ್ ಮಾಡಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಇದಕ್ಕಿಂತ ಹಿಂದೆ ಒಂದು ಕತೆ ಹೇಳ್ತೀನಿ. ರಣಧೀರ ಸಿನಿಮಾಗೆ ವೀರಸ್ವಾಮಿ ಅವರು ಒಂದು ಹಿಂದಿದು ಹೀರೋ, ರಣಧೀರ ಹಿಂದಿದು ರಿಮೇಕ್, ಅದು ಹೀರೋ ಸಿನಿಮಾದ ಒಂದು ಹಾಡನ್ನ ಬಳಸ್ಕೊಳ್ಳಿ ಅಂತ ಹೇಳಿದಾಗಲೇ ಹಂಸಲೇಖ ಅವರು ಒಪ್ಪಿಲ್ಲ. ಅವ್ರ ಯಜಮಾನರು ವೀರಸ್ವಾಮಿ ಅವರು, ಅವ್ರನ್ನೇ ಅವರು ಸ್ವಲ್ಪ ಇದು ಮಾಡಿ ಆರ್ಗ್ಯೂ ಮಾಡಿ, ಇಲ್ಲ ಬೇಡ ಬೇಡ ಅಂತೇಳಿ ಸ್ವಂತ ಮಾಡ್ತಾರೆ, ಗೆಲ್ತಾರೆ, ಜಯಿಸ್ಕೋತಾರೆ. ಇಲ್ಲೂ ಕೂಡ ಮಾಡ್ಬೋದಿತ್ತು. ಆದರೆ ನಂಜುಂಡಪ್ಪ ಅವರು ಪಟ್ಟು ಬಿಡದ ಹಠ ಅಂತಾರಲ್ಲ, ಇದೊಂದು ಬಳಸ್ಕೊಂಬಿಡಿ ಸರ್, ಈ ಒಂದು ಸಾಲು ಬೇಕು ನನಗೆ, ತುಂಬ ಇಷ್ಟ ನನಗೆ ಅಂತ ಹೇಳ್ತಾರೆ. ನಾನು ತುಂಬ ಪ್ರೀತಿ ಮಾಡೋ ಸಾಲಿದು, ತುಂಬ ಕೇಳ್ತಿರ್ತೀನಿ ಹಾಡಿದ್ದು, ತುಂಬ ಇಷ್ಟ, ಬಳಸ್ಕೊಳ್ಳಿ ಅಂತ. ಹಂಸಲೇಖ ಅವರು ಒಪ್ಪೋದೇ ಇಲ್ಲ ಫಸ್ಟು. ಬೇಡ ಕಣೋ, ಬೇರೆ ಮಾಡ್ತೀನಿ. ಶಂಕರ್ನಾಗ್ ಅವ್ರಿಗೆ, ಹಂಸಲೇಖ ಅವರಿಗೆ ನಂಜುಂಡಪ್ಪ ಅವರು ಒಂದು ಪ್ರೀತಿಯ ಶಿಷ್ಯ. ಅವ್ರು ಹೋಗೋ ಬರೋಂತ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹಾಗಾಗಿ ಬೇಡ ಕಣೋ, ಬೇರೆ ಮಾಡ್ತೀನಿ ಕಣೋ ಅಂತಾರೆ. ನಂಜುಂಡಪ್ಪ ಅವ್ರು ಒಪ್ಪಲ್ಲ. ಸರ್ ದಯವಿಟ್ಟು ಸರ್, ಒಳಗಡೆ ಚರಣದಲ್ಲಿ ಏನು ಬೇಕಾದರೂ ಮಾಡಿ, ಅದರ ಮೇಲೆ ಪಲ್ಲವಿಲಿ ಇದೇ ಬರೆದುಬಿಡಿ ಸರ್, ಈ ಸಾಲೇ ಬೇಕು, ಸಾಲು ಬೇಕು, ತುಂಬ ಹಠ ಮಾಡ್ತಾರೆ. ಸರಿಯಪ್ಪ, ನೀನು ಇಷ್ಟು ಹಠ ಮಾಡ್ತಿದ್ದೀಯ ಅಂತೇಳಿ ಒಲ್ಲದ ಮನಸ್ಸಿಂದ ಒಪ್ಕೊತಾರೆ. ಆದರೆ ಅಲ್ಲಿ ಕೇಳಿ ಸ್ವಲ್ಪ ಅಲ್ಲಿ ನಿಮಗೆ ಒಳಗಡೆ ಎಲ್ಲ ಹಂಸಲೇಖ ಅವರು ಚರಣದಲ್ಲಿ ಚೇಂಜ್ ಮಾಡಿದ್ದಾರೆ. ಕೆಲವು ಪದಗಳು ಮಾತ್ರ ತಗೊಂಡಿದ್ದಾರೆ ಹೊರತು ಮಿಕ್ಕಿದೆಲ್ಲ ಚೇಂಜ್ ಮಾಡಿದ್ದಾರೆ. ಅಲ್ಲಿ ಮಾತನಾಡಲು ಅವಳು ಮಾಯವಾದಳು ಅಂತ ಹೇಳೋ ಆ ಸಾಲಲ್ಲಿ ಹಂಸಲೇಖ ಅವರೇ ಮಾಡಿ, ತಮಿಳಿಲ್ಲ ಅದು. ಪ್ಯಾಟ್ರನ್ ಸ್ವಲ್ಪ ಸೇಮ್ ಪ್ಯಾಟ್ರನ್, ಅದು ಕೇಳಿಸುತ್ತೆ. ಆದರೆ ಆ ಪಿಚ್ ವೈಸು ತಪ್ಪ ನಿಮಗೆ ಬೇರೆ ಬೇರೆ ಥರ ಕೇಳಿಸುತ್ತೆ. ಸ್ವಲ್ಪ ಪಿಚ್ಚಾಗಲ್ಲಿ ಆಡಿದ್ದಾರೆ. ಆದರೆ ಇಲ್ಲಿ SPB ಅವರು ಒಂದು ಮಿಡ್ಲ್ ಪಿಚ್ಚಲ್ಲಿ, ಸ್ವಲ್ಪ ಲೋ ಪಿಚ್ಚಲ್ಲಿ ಆಡ್ಬಿಟ್ಟು ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ ಹಾಡನ್ನ. ಇದೊಂದು ಈ ರೀತಿ ಆಯಿತು. ಆಮೇಲೆ ಗೀತಾಂಜಲಿ ಹಾಡು ಆ ಕಂಪೋಸ್ ಆಗೋತ್ತಿಗೆ ಅವರೇನು ತುಂಬ ಲಿರಿಕ್ಸ್ ಬರೆಯೋದು, ತುಂಬ ಟ್ಯೂನ್ ಹಾಕೋದು ಮಾಡಿಲ್ಲ. ಸಿಚುವೇಶನ್ ಗೊತ್ತಿದ್ದರಿಂದ ಹಂಸಲೇಖ ಅವರು ಆರಾಮಾಗಿ ಅದು ಒಂದೇ ಟ್ಯೂನಲ್ಲಿ ಗೀತಾಂಜಲಿ ಅಂತ ಆಡ್ಬಿಡ್ತಾರೆ. ಹಂಗೆ ಆಡ್ಬಿಡ್ತಾರೆ. ನಂಜುಂಡಪ್ಪ ಅವರಿಗೆ, ವಿ ಮನೋಹರ್ ಅವರಿಗೆ ಖುಷಿ ಆಗುತ್ತೆ. ಅಲ್ಲಿ ವಿ ಮನೋಹರ್ ಸರ್ ಇರ್ತಾರೆ, ನಂಜುಂಡಪ್ಪ ಅವ್ರು ಇರ್ತಾರೆ. ತುಂಬ ಖುಷಿ ಆಗುತ್ತೆ. ಸಂಕೇತಲ್ಲೇ ಕಂಪೋಸ್ ಆಗೋದಿದ್ದು. ಈ ಬಿಲೀವ್ ಆರ್ ನಾಟ್, ಅರ್ಧ ಗಂಟೆಗೆ ಹಾಡು ರೆಡಿ, ಕಂಪೋಸಿಂಗು ರೆಡಿ, ಲಿರಿಕ್ಸು ರೆಡಿ, ಅದ್ಭುತ ಸಾಲುಗಳು ಬರೀತಾರೆ. ಹಾಡು ಮುಗಿದು ಕೂಡಲೇ, ಅಂದರೆ ಬರೆದು ಮುಗಿದ ಕೂಡಲೇ ಶಂಕರ್ನಾಗ್ ಅವರು ಬರ್ತಾರೆ. ಶಂಕರ್ನಾಗ್ ಅವರು ಯಾವಾಗಲೂ ಚಿಟಿಕೆ ಹೊಡಿತಾರೆ. ಅವ್ರು ಹಿಂಗೆ ಒಂದು ಆ್ಯಕ್ಟಿವ್ನೆಸ್ಗೆ ಮುಂದೆ ಏನು ಮಾಡಬೇಕು ಅಂತೇಳಿ ಯೋಚನೆಗೋಸ್ಕರ ಚಿಟಿಕೆ ಹೊಡಿತಾ ಇರ್ತಾರೆ. ಅವರು ಬರ್ತಾರೆ, ಚಿಟಿಕೆ ಹೊಡಿತಾ ಕೂತ್ಕೊತಾರೆ. ಏನು ಮಾಡಿದಿರಪ್ಪ ಅಂತಾರೆ. ಹಂಸಲೇಖ ಅವರಾಗ ಪಲ್ಲವಿ ಆಡಲ್ಲ, ಚರಣ ಆಡ್ತಾರೆ. ನೀರಾಗಲೇನೇನಾ ಅಂತೇಳಿ ಚರಣ ಆಡೋಕ್ಕೆ ಶುರು ಮಾಡ್ತಾರೆ. ಶಂಕರ್ನಾಗ್ ಅವರು ಫುಲ್ ಖುಷಿಯಾಗ್ಬಿಡ್ತಾರೆ. ಆಮೇಲೆ ಪಲ್ಲವಿ ಆಡ್ತಾರೆ. ಎದ್ದೋಗ್ತಾರೆ ಶಂಕರ್ನಾಗ್ ಅವರು, ಔಟ್ಸೈಡು ಎದ್ದೋಗ್ಬಿಡ್ತಾರೆ. ಯಾಕೆ ಎದ್ದೋಗ್ಬಿಟ್ರು ಶಂಕರ್ನಾಗ್ ಅವರು, ಏನು ಇಷ್ಟ ಆಗಿಲ್ವಾ ಅಂತೇಳಿ ಸುಮ್ಮನೆ ಆಗ್ತಾರೆ ಎಲ್ಲರೂ. ಒಂದು ಸ್ವೀಟ್ ಸ್ಟಾಲ್ಗೆ ಹೋಗಿ ಒಂದು ಬಾಕ್ಸ್ ಸ್ವೀಟ್ಸ್ ತಗೊಂಡು ಎಲ್ಲರಿಗೆ ಕೊಡ್ತಾರೆ. ನಂಜುಂಡಪ್ಪ ಅವರಿಗೆ, ಹಂಸಲೇಖ ಅವರಿಗೆ, ವಿ ಮನೋಹರ್ಗೆ ಎಲ್ಲರಿಗೆ ಕೊಟ್ಟು, ಎಂಥ ಸಾಂಗ್ ಮಾಡಿದ್ರೆ ಹಂಸಲೇಖ, ಅದ್ಭುತವಾಗಿದೆ ಲಿರಿಕ್ಸು, ಎಲ್ಲಿ ಹೊಳೆಯುತ್ತೆ ನಿಮಗೆ, ಇದೇ ಮಾತು ಮತ್ತೊಮ್ಮೆ ಹೇಳ್ತಾರೆ, ಎಲ್ಲಿ ಹೊಳೆಯುತ್ತೆ ನಿಮಗೆ, ಹೆಂಗೆ ಬರೀತೀರ ಪದಗಳು, ಇವೆಲ್ಲ ಸಖತ್ತಾಗಿದೆ ಅಂತ ಹೇಳ್ತಾರೆ. ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಶಂಕರ್ನಾಗ್ ಅವರು ಕೇಳದೆ ದೇವಿ ವರವ ಕೊಡಳು, ಹೊಗಳದೆ ನಾರಿ ಮನಸ್ಸು ಕೊಡಳು, ಈ ಸಾಲು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಅಂತ ಮನೋಹರ್ ಸರ್ ಹೇಳಿದ್ರು. ಚಿಟಕಿ ಹೊಡ್ಕೊಂಡು ಅದನ್ನ ಆಡ್ತಿದ್ರಂತೆ ಶಂಕರ್ನಾಗ್ ಅವರು. ನೋಡಿ, ನಾವು ನಮಗೆಲ್ಲ ನೋಡೋಕೆ ಅದೃಷ್ಟ ಇಲ್ಲ, ಆದರೆ ಮನೋಹರ್ ಸರ್ ಹೇಳಿದಾಗ ನಾವು ಇಮ್ಯಾಜಿನ್ಗೆ ಹೋಗ್ಬಿಡ್ತೀವಿ. ನೀವು ಕೂಡ ಈ ಮಾಹಿತಿ ಕೇಳುವಾಗ ಒಂದು ಇಮ್ಯಾಜಿನ್ಗೆ ಹೋಗಬೇಕು, ಆವಾಗ ನಿಮಗೆ ಇದು ರುಚಿ ಕೊಡುತ್ತೆ. ಆಮೇಲೆ ಅದನ್ನ ಅದ್ಭುತವಾಗಿ ರೆಕಾರ್ಡಿಂಗ್ ಮಾಡ್ತಾರೆ. ಸಂಕೇತ ಆಗುತ್ತೆ. SPB ಅವ್ರು ಹೇಳ್ಬೇಕಾ, ಚಿಂದಿ ಉಡಾಯಿಸ್ಬಿಡ್ತಾರೆ SPB ಅವರು. ಇದೇ ರೀತಿ ಇನ್ನೊಂದು ವಿಷಯ ಹೇಳಬೇಕು. ಗೀತಾಂಜಲಿ ಹಾಡಲ್ಲಿ ಬರೋ ಗಿಟಾರ್ ಟ್ಯೂನು, ಅದು ಎಲ್ಲರಿಗೂ ತುಂಬ ಇಷ್ಟ. ಅದು ತುಂಬ ಜನ ಅದನ್ನ ರಿಂಗ್ ಟೋನ್ ಹಾಕೊಂಡಿದ್ದಾರೆ. ಇವತ್ತಿಗೂ ಮೊಬೈಲ್ ರಿಂಗ್ ಆದರೆ ಸುಮಾರು ಜನದ ಗಿಟಾರ್ ಟ್ಯೂನ್ ಬರುತ್ತೆ. ಆ ಹಾಡಲ್ಲಿ ಬರೋ ಗಿಟಾರು, ಆ ಸಿನಿಮಾದಲ್ಲಿ ಬರೋ ಗಿಟಾರ್ ಫೇಸ್ ಇದೆಯಲ್ಲ, ಅದೆಲ್ಲ ಪ್ಲೇ ಮಾಡಿದವರು ಗಿಟಾರ್ ಜಾನಿ ಅಂತ, ಅವ್ರು ಚೆನ್ನೈ ಅವರು. ಕೀಬೋರ್ಡ್ ಮಾಡಿದವರು, ಈ ಹಾಡಿಗೆ ಕೀಬೋರ್ಡ್ ನುಡಿಸಿದವರು ಚಿನ್ನ ಅಂತ, ಅವ್ರು ತಬಲಾವಾದಕರು ಕೂಡ ಆ ಕೀಬೋರ್ಡ್ ಕೂಡ ಪ್ಲೇ ಮಾಡಿದರು. ಆಮೇಲೆ ಫ್ಲೂಟ್ ಬಂದು ಬಾಬಯ್ಯ, ಈ ಹಿಂದೆ ಅವ್ರ ಬಗ್ಗೆ ಹೇಳಿದ್ದೀನಿ ನಾನು. ಇವರೆಲ್ಲ ಸೇರಿ ಮಾಡೋದು. SPB ಅವರು ಈ ಹಾಡು ರೆಕಾರ್ಡಿಂಗ್ ಆದಮೇಲೆ ಯಾವುದೇ ಆರ್ಕೆಸ್ಟ್ರಾಕ್ಕೆ ಹೋದರು, ಅಂದರೆ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಹೋದರೆ ಈ ಹಾಡು ಆಡೋದು ಇರ್ತಿರ್ಲಿಲ್ಲ. ತುಂಬ ಕಡೆ ಆಡ್ತಿದ್ರು. ಆರ್ಕೆಸ್ಟ್ರಾದವ್ರಿಗೆ, ಯಾವಾಗಲೂ ಆರ್ಕೆಸ್ಟ್ರಾ ಫೇಮಸ್ ಅಲ್ವಾ, ಆರ್ಕೆಸ್ಟ್ರಾದವ್ರಿಗೆ ಕರ್ನಾಟಕದ ಯಾವುದೇ ಮೂಲದಲ್ಲಿ ಆರ್ಕೆಸ್ಟ್ರಾ ಮಾಡಲಿ, ಯಾವ ಉತ್ಸವ ಹಬ್ಬಕ್ಕೆ ಮಾಡಲಿ, ಈ ಹಾಡಲ್ಲಿ ಪ್ಲೇ ಆಗ್ತಿತ್ತು, ಅಂದರೆ ಆಡ್ತಿದ್ರು. ಅಷ್ಟು ಖುಷಿ ಕೊಟ್ಟ ಹಾಡು. ಗೀತಾಂಜಲಿ ಹಾಡು ಇಲ್ಲದೆ ಆರ್ಕೆಸ್ಟ್ರಾ ವಾಪಸ್ ಆಗ್ತಿರ್ಲಿಲ್ಲ. ಶಂಕರ್ನಾಗ್ ಅವ್ರು ಒಂದು ಕೂಡಲೇ ನಮಗೆ ಹೇಗೆ ಅನಾಥ ಮಗುವಾದೆ ಅದೆಲ್ಲ ಬರ್ತದೋ, ನೆನಪಿಗೆ ಬರ್ತದೋ, ಗೀತಾಂಜಲಿ ಕೂಡ ಬಂದೇ ಬರುತ್ತೆ. ಸಿಂಪಲಾಗಿ ಹೇಳೋದಷ್ಟು ಇವರು ನಂಜುಂಡಪ್ಪ ಅವರು. ಹೀರೋಯಿನು ಸ್ವಲ್ಪ ಮುನ್ಸ್ಕೊಂಡಿರ್ತಾಳೆ, ಕೋಪ ಮಾಡ್ಕೊಂಡಿರ್ತಾಳೆ, ಒಂದು ಬೇಜಾರಲ್ಲಿರ್ತಾಳೆ, ಅವಳನ್ನ ಹೊಗಳಿ ಖುಷಿಪಡಿಸ್ಬೇಕು, ಹಂಗೆ ಆಡಬೇಕು ಅಂತ ಅಷ್ಟೇ ಹಂಗೆ ಹೇಳ್ದು ಬರೆದು ಬಿಡ್ತಾರೆ. ಇಷ್ಟೇ ನಡೆಯೋದಲ್ಲಿ. CBI ಶಂಕರ್ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಈ ಮಾಹಿತಿ ಕೊಟ್ಟ ಮನೋಹರ್ ಸರ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.